ಹಲೋ ದೋಸ್ತು, ವೆಲ್ಕಮ್ ಟು ಅವರ್ ಬ್ಯಾಕ್ ಟು ರಾಯಲ್ ಕರ್ನಾಟಕ ಬ್ಲಾಗ್ಸ್ಗೆ ಸ್ವಾಗತ. ಸೊ ಗೈಸ್, ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ, ಇವತ್ತು ಟ್ರಿಪ್ ಬಂದಿದ್ದೀವಿ, ಫ್ಯಾಮಿಲಿ ಟ್ರಿಪ್ಗೆ. ಸೊ ಎಲ್ಲಿ ಅಂದ್ರೆ ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇನ್ನೊಂದು ದೇವಸ್ಥಾನಕ್ಕೆ ಹೋದೆ, ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಮೈಕ್ ಹಿಂದೆಗಡೆ ಫುಲ್ ಡಿಕ್ಕಿರಿತ್ತು ಗೈಸ್. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೆಲ್ಗೆ ಹೋಗ್ತೀವಿ ಅಂತ ವಾಚ್ ಮಾಡಿ ಗೈಸ್. ಇನ್ನೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇನ್ನ ಯಾರು ಹೊಸದಾಗಿ ವಿಸಿಟ್ ಕೊಟ್ಟಿರೋ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ನಿಮ್ಗೂ ದರ್ಶನ ಮಾಡಿಸ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ ಗೈಸ್. ನಾ ಇವಾಗ ತಾನೆ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಒಳಗಡೆ ಎಂಟ್ರಿ ಆಗ್ತಿದ್ವಿ. ಹಳೆ ದೇವಸ್ಥಾನ ಗೈಸ್, ನೋಡ್ತಾ ಇದ್ರಲ್ಲ, ಫುಲ್ ಹಳೆ ದೇವಸ್ಥಾನ. ಸಕ್ಕತ್ತಾಗೈತೆ ನೋಡಕ್ ಮಾತ್ರ. ನೋಡಿ ಈ ಕಡೆ ಎಲ್ಲ ಫುಲ್ಲು ಹಳೆ. ನಮ್ಮ ಆಂಟಿ ಫೋಟೋಗ್ರಾಫರ್ ಆಗ್ಬಿಟ್ಟವ್ರು. ಸೊ ಬನ್ನಿ ಇವಾಗ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಒಳಗಡೆ ಬರೋಣ ಗೈಸ್. ಈ ಕಡೆ ಎಲ್ಲ ಸಕ್ಕತ್ತಾಗಿದೆ. ಫೋಟೋ ಶೂಟ್ ಮಾಡ್ಸಕ್ ಮಾತ್ರ, ಅಂದ್ರೆ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರಲ್ಲ, ಅದೆಲ್ಲ ಸಕ್ಕತ್ತಾಗಿದೆ. ಕೆಲವ್ರು ಬಂದ್ ಮಾಡ್ಸವ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇನೆ. ಸಕ್ಕತ್ತಾಗಿ ಬರುತ್ತೆ. ಗೋಪುರ ನೋಡಿ, ಹಳೇದು, ಚೆನ್ನಾಗಿ ಕಾಣುತ್ತೆ. ವ್ಯೂ ಮಾತ್ರ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ವ್ಯೂ ಅಂದ್ರೆ ಮೇಲ್ಗಡೆ ಅಲ್ಲ, ಕೆಳಗಡೆ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಸೊ ನೋಡಿ, ಆ ಕಡೆ ಒಂದು ದೇವಸ್ಥಾನ ಐತೆ, ಈ ಕಡೆ ಒಂದು ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ದೇವಸ್ಥಾನಕ್ಕೆ. ಯಾವ್ದು ಸ್ಕೂಲ್ ಟ್ರಿಪ್ ಯಾವ್ದು ಕರ್ಕೊಂಡ್ ಬಂದಿಲ್ಲ, ಇದೆ ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಬಂದಿರೋದು. ಸೊ ಬನ್ನಿ, ನಿಮ್ಗೂ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದರ್ಶನ ಮಾಡಿಸ್ತೀನಿ ಗೈಸ್. ಹೋಗ್ತಾ ಇದೀವಿ ಈಗ. ಚೆನ್ನಾಗೈತೆ ಒಳಗ್ ಹೋಗಕ್ಕೆ. ಹಳೆ ದೇವಸ್ಥಾನ ಅಂದ್ರೆ ಒಳಗಡೆ ತಣ್ಣಗಿರುತ್ತೆ. ಹಳೆ ಕಾಲದ ಎಲ್ಲ ಕಲ್ಲು ಹಾಕ್ಬಿಟ್ಟು ಕಟ್ಟೋರಲ್ಲ, ತಣ್ಣಗಿರುತ್ತೆ ಗೈಸ್. ನೋಡಿ ಸಕ್ಕತ್ತಾಗಿ ಕೆತ್ತಿದ್ದಾರೆ ಕಲ್ಲಿಂದ. ಒಳಗ್ ಹೋಗ್ತಾವ್ರೆ ನೋಡಿ. ಒಳಗಡೆ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಒಳಗಡೆ ತಣ್ಣಗಿದೆ ನೋಡಿ. ದೇವ್ರು ಕಾಣಿಸ್ತೈತ ನೋಡಿ ಗೈಸ್. ದೇವರು ಬೇಲೂರು ಚೆನ್ನಕೇಶ್ವರ ಸ್ವಾಮಿ. ನೋಡಿ, ದರ್ಶನ ಮಾಡ್ಕೊಬಿಡಿ. ದರ್ಶನ ಮಾಡ್ಕೊಂಡು ಈಚೆ ಸಿಗ್ತೀನಿ. ಬನ್ನಿ ಇವಾಗ ದರ್ಶನ ಮಾಡೋಣ. ಫೈನಲಿ ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ತಕೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಕ್ಕತ್ತಾಗೈತೆ ಗೈಸ್. ಇಲ್ಲ, ಹಳೆ ಕಾಲದ ನೋಡಕ್ಕೆ ಒಂಥರ ಸಕ್ಕತ್ತಾಗೈತೆ. ಅದೇನೋ ಬಾವಿ ತರ ಐತೆ, ಬನ್ನಿ ನೋಡೋಣ. ಬಾವಿ ತರ ಏನೋ ಐತೆ, ಬಾವಿ ಅಲ್ಲ ಕೊಳ ಏನೋ, ಬನ್ನಿ ನೋಡೋಣ. ಹಾ, ಕೊಳ ಗೈಸ್. ಆಮೆ ಹೊಳ್ತೈತೆ. ಗೈಸ್, ಆಮೆ ಹೋಗ್ತಿದೆ ಅಲ್ಲಿ. ನಿಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಆಮೆ ಗೈಸ್, ನೋಡಿ ಅಲ್ಲಿ ಆಮೆ ಕಾಣಿಸ್ತಾ ನೋಡಿ. ಹೋಗ್ತಾ ಇದೆ ಆಮೆ. ಎಲ್ಲ ನಿಂತ್ಕೊಂಡು ಅದನ್ನೇ ನೋಡ್ತಾ ಅವ್ರ ಆಮೆ ಓಡಾಡ್ತೈತಲ್ಲ. ಗೋಪುರ ಅಂತ ಸಾಕದಾಗಿದೆ, ನೋಡ್ತಾ ಇರ್ಬೇಕು ಅನ್ಸುತ್ತೆ. ನೋಡಿ ಗೋಪುರ ಈ ಕಡೆ ನೋಡಿ ಗೈಸ್, ಅಲ್ಲೆಲ್ಲ ಮಂಟಪ ತರ ಸಕ್ಕತ್ತಾಗಿದೆ. ನೋಡಿ ಅಲ್ಲಿ ಮಂಟಪ ಚೆನ್ನಾಗಿದೆ ಆ ಕಡೆ ಎಲ್ಲ. ಗೈಸ್, ಇದೆಲ್ಲ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತೈತೆ. ಸೊ ಪ್ಲೇ ಮಾಡ್ತೀನಿ,
ನೋಡ್ಕೊ ಬನ್ನಿ ಗೈಸ್. ನೋಡಿದ್ರ ಸಾಂಗ್ ಹೆಂಗಿತ್ತು? ಆ ಸಾಂಗ್ ಫೀಲಿಂಗ್ ಈಗ ಬರ್ತೈತೆ ಈಗ. ಸಾಧಾರ ಈಗ ವೆದರ್ ಒಂಥರ ಕೋಲ್ಡ್ ವೆದರ್ ಐತಲ್ಲ, ಮಳೆ ಹನಿಗಾಲ ಅಲ್ವಾ, ಸೊ ಕೂಲ್ ವೆದರ್ ಬರ್ತೈತೆ. ಅದಕ್ಕೆ ವಾತಾವರಣ ಸಾಕಾದ ಗಾಳಿ ಬೀಸ್ತೈತೆ. ಬಿಸಿಲಾಗಿದ್ರೆ ಯಾರು ಇರ್ತಿರಲ್ಲ ಇಲ್ಲಿ, ಎಲ್ಲ ಕಾಲ್ ಸುಡ್ತು ಅಂತ ಹೊಡೋಗ್ತಾ ಇದ್ರು. ಎಲ್ಲ ಮಳೆ ಬರುತ್ತೆ ಐತೆ, ಅದಕ್ಕೆ ಎಲ್ಲ ಫೋಟೋ ತಗೋತವ್ರೆ. ಚೆನ್ನಕೇಶವ ಬುಕ್ ಸ್ಟಾಲ್ ಎಲ್ಲ ಐತೆ ನೋಡಿ, ಸಾಕಾಗಿದೆ. ಇವಾಗೆಲ್ಲ ನೋಡ್ಕೊಂಡು ಬನ್ನಿ ಹೋಗೋಣ ನೆಕ್ಸ್ಟ್ ಎಲ್ಲಿಗೆ ಅಂತ. ಸಖತ್ತಾಗಿರುತ್ತೆ ನೆಕ್ಸ್ಟ್ ಪ್ಲೇಸ್. ಬನ್ನಿ ಹೋಗೋಣ. ಇವಾಗ ದರ್ಶನ ಮಾಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಇವಾಗ ಊಟ ಪ್ರಸಾದ ಹೇಗಿರುತ್ತೆ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಅಂತ ಇದು, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಬನ್ನಿ ಇವಾಗ ಪ್ರಸಾದ ಹೇಗಿರುತ್ತೆ ತೋರಿಸ್ತೀನಿ. ಸೊ ಬನ್ನಿ ಇವತ್ತು ಫುಲ್ಲು ಒನ್ ಡೇ ಟ್ರಿಪ್ ಮಾಡ್ತಾ ಇದೀವಿ, ಫ್ಯಾಮಿಲಿ ಟ್ರಿಪ್. ಫ್ಯಾಮಿಲಿ ಇವತ್ತು ನಮ್ ಡ್ಯಾಡಿದು ಬರ್ತ್ಡೇ ಇದೆ. ಸೊ ಇವಾಗ ಬರ್ತ್ಡೇ ಮಾಡ್ತೀವಿ ಡ್ಯಾಡಿದು. ಇಲ್ಲಿ ಕೇಕ್ ಕಟ್ ಮಾಡ್ಸೋಣ ಬೇರೆ ಕಡೆ ಇದ್ ಮಾಡೋಣ, ಬನ್ನಿ ಕೇಕ್ ಕಟ್ ಮಾಡ್ಸೋಣ ಬೇರೆ ಕಡೆ ಹೋಗ್ತೀವಿ. ಇವಾಗ ನೋಡಿ ಪ್ರಸಾದ ತಂದಿದ್ವಿ, ಎಲ್ಲ ಹೋಗ್ತಾರೆ ಹೊರಗಡೆ ಪ್ರಸಾದಕ್ಕೆ. ಬನ್ನಿ ನಾವು ಹೋಗ್ಬಿಟ್ಟು ಇವಾಗ ಪ್ರಸಾದ ತಿನ್ನೋಣ ವಯಸ್ಸಲ್ಲಿ ಮೊಬೈಲ್ ಬಳಸಬಾರ್ದು ಅಂತ ಹಾಕೋರೆ. ಸೊ ಅವಾಗಲೇ ಬೈದ್ರು ಮೊಬೈಲ್ ಬಳಸ್ಬೇಡಿ ಅಂತ. ಸೊ ಪ್ರಸಾದ ತಿನ್ಕೊಂಡು ವಾಪಸ್ ಬರ್ತೀನಿ ಗೈಸ್. ಇವಾಗ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡಿದೀವಿ. ಸೊ ಇವಾಗ ನೆಕ್ಸ್ಟ್ ಒಂದು ಕ್ರೇಜಿ ಪ್ಲೇಸ್ ಇರುತ್ತೆ, ಒಂದು ಒಳ್ಳೆ ಪ್ಲೇಸ್ ಇರುತ್ತೆ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಹೋಗೋಣ ಪ್ಲೇಸ್ ಎಲ್ಲಿ ಅಂತ ನೋಡ್ಕೊಬಿಡಿ. ಚೆನ್ನಕೇಶ್ವರ ಸ್ವಾಮಿ ಬೇಲೂರಲ್ಲಿ ಗೋಪುರ. ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದೀವಿ. ಸೊ ಅಲ್ಲಿ ಹೋಗೋಣ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಕ್ರೇಜಿ ಪ್ಲೇಸ್ ಇರುತ್ತೆ. ಸೊ ಬನ್ನಿ ಗೈಸ್ ನೋಡೋಣ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ. ನೀವು ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಬನ್ನಿ ಹೋಗೋಣ. ಫೈನಲಿ ಇವಾಗ ಹಳೆ ಬೀಡು ಬಂದಿದ್ದೀವಿ, ಬೇಲೂರು ಇವಾಗ ಹಳೆ ಬೀಡು ಬಂದಿದ್ದೀವಿ. ಸೊ ಇದು ಹಳೆ ದೇವಸ್ಥಾನನೇ ನೋಡಿ, ಗಣಪತಿ ನೋಡಿ. ಸೊ ಈ ಕಡೆ ನೋಡಿ ಎಲ್ಲ ಇದು ಹಳೇದು, ಸೇಮ್ ಅದೇ ತರ ಐತೆ ಇದು ದೇವಸ್ಥಾನ. ಸೊ ಇವಾಗ ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವಾಗ ಇರ್ಲಿಲ್ವಂತೆ. ಇವಾಗ ಪಾರ್ಕ್ ಮಾಡಿದ್ದಾರೆ, ಆ ಕಡೆ ಎಲ್ಲ ಚೆನ್ನಾಗಿದೆ ಗ್ರೀನು. ತೋರಿಸ್ತೀನಿ ಆಮೇಲೆ ಗೈಸ್. ಇವಾಗ ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರೋಣ. ಸೇಮ್ ಅಲ್ಲಿ ಅವಾಗೇ ನೋಡಿದ್ವಲ್ಲ, ಸೇಮ್ ಅದೇ ಐತೆ ಗೈಸ್. ಇದು ಸೇಮ್ ಅದೇ ತರಾನೇ ಐತೆ ಇದು. ಮತ್ತು ಬೇಲೂರು ಇದು ಹಳೆ ಬೀಡು ಚೆನ್ನಾಗಿದೆ, ಇದು ಸಖತ್ತಾಗಿದೆ ನೋಡಿ. ಹೋಗ್ತಾವ್ರೆಲ್ಲ ಮೇಲೆ, ನೀವು ಒಳಗಡೆ ಹೋಗೋಣ. ಇವಾಗ ದೇವಸ್ಥಾನ ಒಳಗೆ ಎಂಟ್ರಿ ಆಗಿದ್ದೀವಿ. ಸೊ ನೋಡ್ಬೋದು ಈ ಕಡೆ ಎಲ್ಲ ಫುಲ್ ಹಳೆ ದೇವಸ್ಥಾನ, ಹಳೆ ದೇವಸ್ಥಾನ ಇದೆ. ಸೇಮ್ ಅಲ್ಲಿ ನೋಡಿದಾಗೆ ಅದೇ ತರ ಅಲ್ಲಿ ದೊಡ್ಡ ನಂದಿ ಐತೆ ನೋಡಿ, ಬಸವ ನೋಡ್ಬೋದು. ಅಲ್ಲಿ ಶಿವಾಗ ಲಿಂಗ ಕಾಣಿಸ್ತಾ ಇದ್ದಲ್ಲ, ಬೈತಾರ ಅವರು, ಅವಾಗಲೇ ಬೋದ್ಬಿಟ್ರು ಬೇಲೂರಲ್ಲಿ. ಇವಾಗ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ತೀನಿ ಬನ್ನಿ ಗೈಸ್. ಫೈನಲಿ ದರ್ಶನ ಆಗಿದೆ. ಸೊ ಅಲ್ಲಿ ಶಿವ ಇಕ್ಕಿದ್ರು, ಶಿವನ ದರ್ಶನ ಮಾಡ್ಕೊಂಡು ಇಲ್ಲಿ ಖಾಲಿ ಇದೆ, ಏನಿಲ್ಲ ಸುಮ್ಮನೆ ಖಾಲಿ. ಈ ಕಡೆನೂ ಖಾಲಿ. ಇಲ್ಲಿ ತಣ್ಣಗಿದೆ, ಬೇಸಿಗೆಯಲ್ಲಿ ಬಂದ್ಬಿಟ್ರೆ ಅಂತೂ ಇನ್ನ ತಣ್ಣಗಿರುತ್ತೆ ಇಲ್ಲಿ. ಬೇಸಿಗೆ ಟೈಮಲ್ಲಿ, ಇವಾಗ ಚಳಿ ಟೈಮು, ಅದಕ್ಕೆ ಫುಲ್ಲು ತಣ್ಣಗಿದೆ ಇವಾಗ ನೋಡಿ. ಇಲ್ಲೊಂದು ಶಿವ ಐತೆ, ಇಲ್ಲಿ ಫೋಟೋ ತೆಗಿಬೋದು. ಇಲ್ಲಿ ಯಾರು ಇಲ್ಲ, ವಿಡಿಯೋ ಮಾಡ್ಬೋದು, ಫೋಟೋ ತೆಗಿಬೋದು, ಇಲ್ಲಿ ಯಾರು ಇಲ್ಲ ಇಲ್ಲಿ. ನೋಡಿದ್ರಲ್ಲ ಎಷ್ಟು ತಣ್ಣಗಿದೆ. ಇಲ್ಲೊಂದು ನಂದಿ ಐತೆ, ಎರಡು ನಂದಿ ಆ ಕಡೆ ಈ ಕಡೆ. ಬನ್ನಿ ನೋಡೋಣ ಈಚೆ ಹೋಗ್ಬಿಟ್ಟು. ಫುಲ್ಲು ತಣ್ಣಿ ಇಲ್ಲ, ನೀರಲ್ಲಿ ನೀರ್ ಹಾಕಿದ್ದಾರೆ, ನೀರ್ ಹಾಕಿದ್ದಾರೆ ಗೈಸ್. ಮಳೆ ಏನ್ ಬರ್ತಿದೆ, ನೀರ್ ಹಾಕಿದ್ದಾರೆ, ಮಳೆ ಬರಕ್ಕಿಲ್ಲ ಜಾಗ ಐತೆ. ಸೊ ಬನ್ನಿ ಇವಾಗ
ಈಚೆ ಹೋಗೋಣ. ಈಚೆ ಪಾರ್ಕು ಚೆನ್ನಾಗಿದೆ, ಗ್ರೀನರಿ. ಈಚೆ ಒಂದೇ ನೋಡ್ಬೋದು, ಗ್ರೀನರಿ ಸಾಕತ್ತಾಗಿದೆ ಈಚೆ. ಬನ್ನಿ ಫೋಟೋ ತಗೋಬರೋಣ ಗೈಸ್. ಇವಾಗ ಒಳಗ್ ಹೋಗ್ ಬಂದು ಈಚೆ ಬಂದ್ರೆ ಇನ್ನ ಸಕ್ಕದಾಗ ಕಾಣಿಸ್ತೈತೆ. ಎರಡು ಬೇಲೂರು ಮತ್ತೆ ಹಳೆಬೀಡು ಎರಡು ಕಾಂಪಿಟೇಷನ್ ಕೊಡ್ತೈತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಯಾವ್ದು ಸರಿ ಅನ್ಲಿ ನೋಡಿ, ಎಷ್ಟು ಸಾಕತ್ತಾಗೈತೆ ಗ್ರೀನರಿ ಇಲ್ಲಿ. ಒಳಗ್ ಹೋಗಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಕಾಂಪೌಂಡ್ ತರ ಮಾಡವ್ರೆ ಗಿಡದಲ್ಲಿ. ನೋಡ್ಬೋದು, ಕಾಂಪೌಂಡ್ ತರ ಮಾಡವ್ರೆ. ಚೆನ್ನಾಗಿದೆ ಗೈಸ್ ಫೋಟೋ ಶೂಟ್ ಇಲ್ಲೆಲ್ಲ. ವಿಡಿಯೋ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಸಾಕತ್ತಾಗಿದೆ ಇಲ್ಲೆಲ್ಲ. ಅಂದ್ರೆ ಒಳಗ್ ಹೋಗೋದು ಹೆಂಗೆ ಅಂತ ಗೊತ್ತೈತಿ ಅಲ್ಲ. ಒಳಗ್ ಹೋಗಿದ್ರೆ ನಾನು ಒಂದೆರಡು ಫೋಟೋ ತಗೋಬೋದಿತ್ತು. ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ಗೈಸ್, ಸಕ್ಕತ್ತಾಗಿದೆ. ಮುಂದಿನ ಅಂದ್ರೆ ಈಗ ಸ್ಕೂಲಲ್ಲೆಲ್ಲ ಟ್ರಿಪ್ ಕರ್ಕ ಬರ್ತಾರೆ, ಆದ್ರೆ ನಮ್ ಸ್ಕೂಲಲ್ಲಿ ಒಂದಿನ ಕರ್ಕ ಬರ್ಲಿಲ್ಲ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಟ್ರಿಪ್ಗಳಿಗೆ ಈ ಗೋವಾ, ಅಲ್ಲಿ ಒಂದ ಸ್ಕೂಲ್ ಮಕ್ಳು ಅವ್ರ ಸ್ಕೂಲ್ ನಿಂದ ಟ್ರಿಪ್ ಕರ್ಕ ಬಂದವ್ರ, ಅವ್ರನ್ನ ನೋಡಿದೆ ಇವಾಗ ತಾನೆ. ನನ್ಗೂ ಅನಿಸ್ತು ಸ್ಕೂಲಿಂದ ಇರ್ಲಿಲ್ಲ, ಕರ್ಕ ಬರ್ಲಿಲ್ಲ ಅಂತ. ಇವಾಗ ರೀಸೆಂಟ್ ಆಗಿದೆ ಗೈಸ್ ಇದು ಪಾರ್ಕ್ ಅಂತೆ. ನಮ್ಮ ಅಪ್ಪ ನಮ್ಮ ಮಮ್ಮಿ ಎಲ್ಲ ಹೇಳ್ತಿದ್ರು ಇವಾಗ ರೀಸೆಂಟ್ ಆಗಿದೆ ಪಾರ್ಕ್ ಇದು, ಅವಾಗ ಇರ್ಲಿಲ್ಲ ಅಂತ. ನೋಡಿ ಇಲ್ಲಿಂದ ವ್ಯೂ ಸಕಲಾಗಿ ಕಾಣಿಸ್ತಿದೆ. ಸೊ ಬನ್ನಿ ಇವಾಗ ಒಂದ್ ರೌಂಡ್ ಹೋಗೋಣ. ಸೊ ನೋಡಿ ನಮ್ ಫ್ಯಾಮಿಲಿ ಹೋಗ್ತವ್ರೆ, ಎಲ್ಲ ನೋಡ್ತಾವ್ರೆ ಫ್ಯಾಮಿಲಿ. ನೋಡಿ ಗೈಸ್ ಆಗ್ಲೇ ಹೇಳಿದ್ನಲ್ಲ ಸ್ಕೂಲ್ ಮಕ್ಳು ತಗೊಂಡವ್ರ ಅಂತ. ಸೊ ನೋಡಿ ಸ್ಕೂಲ್ ಮಕ್ಳು ಕರ್ಕ ಬಂದು ಗೈಡ್ ಮಾಡ್ತಾವ್ರೆ. ಇಲ್ಲಿ ನನ್ ತಮ್ಮ ಬಂದ. ಇದ್ ಮರ ಚೆನ್ನಾಗೈತೆ ನೋಡಿ, ಏನಾದ್ರು ಒಳಗ್ ಬಿಟ್ಟಿದ್ರೆ ಮರದ ಹತ್ರ ಫೋಟೋ ತಗೋಬೋದಿತ್ತು. ಚೆನ್ನಾಗಿದೆ ಮರ ಎಲ್ಲ. ನೋಡಿ ಸ್ಕೂಲ್ ಮಕ್ಳಿಗೆ ಗೈಡ್ ಮಾಡ್ತಾವ್ರೆ, ಚೆನ್ನಾಗಿ ಗೈಡ್ ಮಾಡ್ತಾವ್ರೆ ಗೈಸ್. ನನ್ ಗೈಡ್ ಗಿಂತ ಇಲ್ಲಿ ನೇಚರ್ ಚೆನ್ನಾಗಿದೆ, ನನ್ಗೆ ಇಲ್ಲಿ ನೋಡ್ಬೇಕು ಅನಿಸ್ತಾ ಇದೆ. ನೋಡಿ ನೇಚರ್ ಸಖತ್ತಾಗಿದೆ ಇಲ್ಲಿ, ಫುಲ್ ಗ್ರೀನರಿ. ನೋಡಿದ್ರೆ ಆ ಕಡೆ ನೋಡ್ತಾರೆ ಫುಲ್ ಗ್ರೀನರಿ ಗೈಸ್. ನೋಡಿ ಮರ ಇನ್ನ ಸಖತ್ತಾಗಿದೆ ಮರ. ಗೈಸ್ ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಈಚೆ. ಸೊ ಇವಾಗ ಕೇಕ್ ಕಟಿಂಗ್ ಪ್ರೋಗ್ರಾಮ್ ಇದೆ. ನಮ್ಮ ಅಪ್ಪಂದು ಇವತ್ತು ಬರ್ತ್ಡೇ ಇದೆ, ಸೊ ಅದಕ್ಕೆ ಕೇಕ್ ಕಟ್ ಮಾಡ್ತಾವ್ರೆ. ಕೇಕ್ ಮಾಡ್ತಾವ್ರೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ಗೈಸ್ ಏನ್ ಗೊತ್ತಾ, ಈಗ ಹೋಗ್ತಾ ಇರೋ ಫುಲ್ಲು ನೇಚರ್ ಎಲ್ಲ ಸಾಕತ್ತಾಗಿದೆ. ಇವಾಗ ಟೀ ಬ್ರೇಕ್ ಹಾಕಿದೀವಿ. ಸೊ ಆ ಕಡೆ ಫುಲ್ ಫಾಗ್ ಇದೆ ಗೈಸ್. ಸೊ ಅಲ್ಲಿ ನೋಡಿದೆ, ಅಲ್ಲಿ ಫುಲ್ ಫಾಗ್ ಕಾಣಿಸ್ತಿತ್ತು. ಅಲ್ಲಿ ಇಶ್ಯೂ ಅಂದ್ರೆ ಮುಂದೆ ಬಂದ್ಬಿಟ್ಟಿದೀವಿ. ಸೊ ಹೋಗ್ತಾ ಇದ್ರೆ ಫಾಗ್ ತೋರಿಸ್ತೀನಿ. ಇನ್ನ ಮುಂದೆ ಫಾಗ್ ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ ಮೌಂಟೇನ್ಸ್ ಫಾಗು. ನನಗಂತ ಅದ್ ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೆ ಗೈಸ್. ಸೊ ಇವಾಗ ಬನ್ನಿ ಒಂದು ಚಳಿಗೆ ಒಂದು ಟೀ ಕುಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಕಾರು, ಈ ಕಾರಲ್ಲೇ ಬಂದಿರೋದು. ಇಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ದಾರೆ. ಸೊ ಬನ್ನಿ ಇವಾಗ ಟೀನ ಕಾಫಿನ ಕುಡ್ಕೊಂಡು, ಅಲ್ಲಿ ಫಾಗು ಸಖತ್ತಾಗಿದೆ, ಫಾಗ್ ನೋಡ್ಕೊಂಡು ಬರೋಣ ಗೈಸ್. ನೋಡಿ ಎಲ್ಲ ಯಾವ್ದೋ ಊರು ಗೊತ್ತಾಗ್ತಿಲ್ಲ ಇದು. ಬನ್ನಿ ಇವಾಗ ಕಾಫಿ ಕುಡ್ಕೊಂಡು ಬರೋಣ ಗೈಸ್. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ,
ಸುರಿವೋಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಮುಂಗಾರು ಮಳೆಯೇ